ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಎಚ್ಡಿಕೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಧಾರವಾಡ ಕುಮಾರೇಶ್ವರ ನಗರದ ಕಟ್ಟಡ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಇಂಜಿನಿಯರ್ ವಿವೇಕ್ ಪವಾರ್ನನ್ನ ಈಗ ಬಂಧನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಾಂಪ್ಲೆಕ್ಸ್ನ ಇಂಜಿನಿಯರ್ ವಿವೇಕ್ ಪವಾರ್ನನ್ನ ಈಗ ಬಂಧಿಸಲಾಗಿದೆ. ಇನ್ನು ಧಾರವಾಡದಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಇಂಜಿನಿಯರ್ನನ್ನ ಬಂಧಿಸಲಾಗಿರುವುದು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಈ ಸಂಬಂಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧಾರವಾಡ ಕುಮಾರೇಶ್ವರ ನಗರದ ಕಟ್ಟಡ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕಳಪೆ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಜಿನಿಯರ್ ವಿವೇಕ್ ಪವಾರ್ನನ್ನ ಈಗ ಬಂಧನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವುದು. ಈ ಘಟನೆಗೆ ಕಳಪೆ ಕಾಮಗಾರಿಯೇ ಕಾರಣ ಅನ್ನುವಂತಹ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಈಗ ಇಂಜಿನಿಯರ್ನನ್ನ ಬಂಧಿಸಲಾಗಿದೆ. ಪೊಲೀಸ್ ಸೈಂಟಿಫಿಕ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ವಿವೇಕ್ ಪವಾರ್ ಏನು ಆರ್ಕಿಟೆಕ್ಚರಲ್ ಇಂಜಿನಿಯರ್ ಇದ್ದರು ಈ ಬಿಲ್ಡಿಂಗ್ದು ಪ್ರಮುಖ ಆರೋಪಿ, ಅವರನ್ನು ದಸ್ತಗಿರಿ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಕೊಲ್ಲಾಪುರದಲ್ಲಿ ಅವರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ವಿಶ್ವ ಲಾಡ್ಜ್ ಅಂತ ಹೇಳಿಬಿಟ್ಟು ಆ ಲಾಡ್ಜಲ್ಲಿ ಅವರ ಇದನ್ನು ಮಾಡಿಕೊಂಡು ಮರೆ ಮಾಡಿಕೊಂಡು ಅಲ್ಲಿ ಇದ್ದರು. ಇದು ಖಚಿತ ಮಾಹಿತಿ ಮೇರೆಗೆ ನಾವು ಅವರನ್ನ ದಸ್ತಗಿರಿ ಮಾಡಿದ್ದೀವಿ. ಇನ್ಸ್ಪೆಕ್ಟರ್ ತಳವಾರ್ ಮತ್ತು ಟೀಮ್, ನಮ್ಮ ನಾಗೇಶ್ DCP ಅವರ ಟೀಮು ಒಳ್ಳೆಯ ದೇ ಪ್ಲೇಡ್ ವೈಟಲ್ ರೋಲ್. ಥ್ಯಾಂಕ್ ಯು. ಉಳಿದ ಆರೋಪಿಗಳನ್ನು ಸದ್ಯದಲ್ಲೇ ದಸ್ತಗಿರಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಉಳಿದವರು ಅಬ್ಸ್ಕಾಂಡಿಗಿದ್ದಾರೆ, ಅವರಿಗೆ ಸದ್ಯದಲ್ಲೇ ದಸ್ತಗಿರಿ ಮಾಡ್ತೀವಿ. ಈಗ ಆಲ್ರೆಡಿ 3 ಟೀಮು ಕೆಲಸ ಮಾಡ್ತಾ ಇದ್ದಾರೆ ಇದರ ಮೇಲೆ. ಥ್ಯಾಂಕ್ ಯು. ಎಲ್ಲರನ್ನೂ ಮಾಡ್ತೀವಿ. ಕಟ್ಟಡದ ನಕ್ಷೆ ರೂಪಿಸಿದ್ದು ಇಂಜಿನಿಯರ್ ವಿವೇಕ್ ಪವಾರ್. ಈತನ ಬಂಧನ ಈಗ ಆಗಿರೋದು. ಸೈಂಟಿಫಿಕ್ ಟೆಕ್ನಾಲಜಿ ಯೂಸ್ ಮಾಡಿ ಆತನನ್ನ ಬಂಧನ ಮಾಡಲಾಗಿದೆ ಅಂತ ಈಗ ಕಮಿಷನರ್ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಟ್ಟಡದ ನಕ್ಷೆ ರೂಪಿಸಿದ್ದು ಇದೇ ಇಂಜಿನಿಯರ್ ವಿವೇಕ್ ಪವಾರ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆಯೂ ಕೂಡ ವಿವೇಕ್ ಪವಾರ್ ನಿರ್ಮಿಸಿದಂತಹ ಕಟ್ಟಡ ಕುಸಿತಕ್ಕೊಳಗಾಗಿತ್ತು. ಶ್ರೀರಾಮ ರೆಸಿಡೆನ್ಸಿ ಅನ್ನೋ ಅಪಾರ್ಟ್ಮೆಂಟ್ ಅನ್ನ ಇದೇ ವಿವೇಕ್ ನಿರ್ಮಾಣ ಮಾಡಿದ್ದ. ಕಳೆದ ವರ್ಷ ನಿರ್ಮಿಸಿದಂತಹ ಅಪಾರ್ಟ್ಮೆಂಟ್ನ ಪಿಲ್ಲರು ಕುಸಿತ ಆಗಿತ್ತು. ಕಟ್ಟಡಕ್ಕೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅನ್ನ ತಯಾರಿಸದೆ ನಿರ್ಮಾಣ ಮಾಡಿದಂತಹ ಆರೋಪ ಈತನ ವಿರುದ್ಧ ಕೇಳಿ ಬಂದಿತ್ತು. ಈತ ಕಳೆದ ವರ್ಷ ನಿರ್ಮಿಸಿದ್ದ ಅಪಾರ್ಟ್ಮೆಂಟ್ನ ಪಿಲ್ಲರ್ ಕುಸಿತ ಆಗಿತ್ತು. ಕಟ್ಟಡಕ್ಕೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅನ್ನ ತಯಾರು ಮಾಡದೇನೆ ಈತ ನಿರ್ಮಾಣ ಮಾಡಿರುವಂತಹ ಆರೋಪ ಈತನ ಮೇಲಿದೆ. ಅದಾದ ಬಳಿಕ ಎಚ್ಚೆತ್ತುಕೊಂಡ ಮಾಲೀಕರು ತಕ್ಷಣ ಪಿಲ್ಲರ್ ಅನ್ನ ರಿಪೇರಿ ಮಾಡಿಸಿದ್ರು. ಬಳಿಕ ನಿರ್ಮಿಸಿದ್ದೇ ಈ ಕುಮಾರೇಶ್ವರದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನುವಂತಹ ಮಾಹಿತಿ. ಪಾರ್ಕಿಂಗ್ ಲಾಟ್ ನಲ್ಲಿ ನಿರ್ಮಿಸಿದಂತಹ ಕಾಲಂನಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಅಂದ್ರೆ ಈ ವಿವೇಕ್ ಪವಾರ್ ಯಾವ ರೀತಿಯ ಇಂಜಿನಿಯರ್ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆತ ನಿರ್ಮಾಣ ಮಾಡಿದ ಅಪಾರ್ಟ್ಮೆಂಟ್ 1 ವರ್ಷದಲ್ಲೇ ಪಿಲ್ಲರ್ ಅಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಈಗ ನೋಡಿದ್ರೆ ಈ ಕಟ್ಟಡ ಕುಸಿತ ಆಗಿರೋದು. ಇನ್ನು ಸಾವಿನ ಕಾಂಪ್ಲೆಕ್ಸ್ನ ಪಾಲುದಾರರ ಹಣದಾಹಕ್ಕೆ 12 ಮಂದಿ ಬಲಿಯಾಗಿದ್ದಾರೆ. 2016ರಲ್ಲಿ ಶ್ರೀ ರೇಣುಕಾದೇವಿ ಕನ್ಸ್ಟ್ರಕ್ಷನ್ ನಿಂದ ನಿವೇಶನ ಖರೀದಿ ಮಾಡಲಾಗಿತ್ತು. ಅಂದ್ರೆ ಈ ಕಟ್ಟಡದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ 2016ರಲ್ಲಿ ಶ್ರೀ ರೇಣುಕಾದೇವಿ ಕನ್ಸ್ಟ್ರಕ್ಷನ್ ನಿಂದ ನಿವೇಶನ ಖರೀದಿ ಮಾಡಲಾಗಿತ್ತು. ಪಾಲುದಾರರಾದಂತಹ ರವಿ ಸಬರದ್, ಬಸವರಾಜ ನಿಗದಿ ಹಾಗೂ ಗಂಗಪ್ಪ ಶಿಂದ್ರಿ ಮಹಾಬಳೇಶ್ವರ ಪುರದಗುಡಿ ಎಂಬವರಿಂದ ಜಂಟಿಯಾಗಿ ಖರೀದಿ ಮಾಡಲಾಗಿತ್ತು. ಅಂದ್ರೆ 4 ಜನ ಪಾರ್ಟ್ನರ್ಸ್ ಈ ಕಟ್ಟಡಕ್ಕೆ ಅನ್ನುವಂಥ ಈ ಜಾಗಕ್ಕೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತದೆ. ನಿವೇಶನವನ್ನ 4 ಜನ ಖರೀದಿ ಮಾಡಿದ್ರು. ಒಟ್ಟು 5 ನಿವೇಶನಗಳನ್ನ 4 ಜನ ಪಾಲುದಾರರು ಖರೀದಿ ಮಾಡಿದ್ರು. 9/6/2016ರಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. 25/6/2016ರಲ್ಲಿ ಪಾರ್ಕಿಂಗ್ ಬೇಸ್ಮೆಂಟ್, ಕಮರ್ಷಿಯಲ್ ಗ್ರೌಂಡ್ ಫ್ಲೋರ್ ಮತ್ತೆ 3 ಮಹಡಿಗಳಿಗೆ ಅನುಮತಿ ನೀಡಲಾಗಿತ್ತು. ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣದ ಉದ್ದೇಶಕ್ಕಾಗಿ ನಿವೇಶನವನ್ನ ಖರೀದಿ ಮಾಡಲಾಗಿತ್ತು. ಈ ವಿವೇಕ್ ಪವಾರ್ ಅನ್ನೋ ಇಂಜಿನಿಯರೇ ಇದನ್ನ ಕಟ್ಟಡದ ನಕ್ಷೆಯನ್ನ ತಯಾರು ಮಾಡಿದ್ದು. ಈಗ ಈತನ ಬಂಧನವಾಗಿದೆ.